ಕಾರಣನೇ ಇದೆ. ಆ ನವಿಲುಗರಿ ಏನಕ್ಕಪ್ಪ ಕೃಷ್ಣನ್ ಕಿರೀಟದಲ್ಲಿ ಇತ್ತು ಅಂದ್ರೆ, ಬಟ್ ಅದು ರಾಮಾಯಣದಲ್ಲಿ ನಡೆದಿರುವಂತ ಕತೆ. ಅದು ಮಹಾಭಾರತಕ್ಕೆ ಕೃಷ್ಣನ ಕಿರೀಟಕ್ಕೆ ನವಿಲುಗರಿಯಾಗಿ ಬಂದಿರುತ್ತೆ. ಅದೇನಪ್ಪಾ ಅಂತಂದ್ರೆ, ರಾಮಾಯಣ ಎಲ್ರೂ ಕೇಳಿರ್ತೀರಾ. ರಾಮ ಸೀತೆ ಕಾಡ್ಗೆ ಹೋಗ್ತಾರೆ. ರಾಮ ಸೀತೆ ಕಾಡ್ಗೆ ಹೋದಂತ ಕಾಲದಲ್ಲಿ ಅವರು ಇರ್ಬೇಕಾದ್ರೆ ಅವರು ನದಿ ತೀರದಲ್ಲಿ ಹುಡುಕ್ತಾ ಇರ್ತಾರೆ. ಕೆಲವೊಂದ್ ಕಡೆ ನೀರ್ ಸಿಗಲ್ಲ ಅವ್ರಿಗೆ. ಎಷ್ಟೇ ಹುಡುಕಿದ್ರು ಒಂದ್ಸರಿ ನೀರ್ ಸಿಗದೇ ಇಲ್ಲ ಅವ್ರಿಗೆ, ರಾಮ ಮತ್ತೆ ಸೀತೆ ಲಕ್ಷ್ಮಣವ್ರಿಗೆ. ಸಿಗದೆ ಇದ್ದಾಗ ಇವ್ರು ಏನ್ ಮಾಡೋದಪ್ಪ ಮುಂದೆ ಅಂತ ನೋಡ್ಕೊಂಡು ಹುಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ನವಿಲ್ ಸಿಗ್ತದೆ. ಆ ನವಿಲ್ ಸಿಕ್ಕಿ ಏನ್ ಮಾಡ್ತದೆ, ಆ ನವಿಲು ಹೇಳ್ತದೆ, ನಾನ್ ನಿಮ್ಗೆ ತೋರಿಸ್ತೀನಿ, ನೀರ್ ಎಲ್ಲಿದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ, ನೀವು ನನ್ನ ಹಿಂಬಾಲಿಸ್ಕೊಂಡ್ ಬನ್ನಿ ಅಂತ ಆ ನವಿಲ್ ಹೇಳ್ತದೆ. ಆ ನವಿಲ್ ಹೇಳ್ದಂಗೆನೆ ಹಿಂಬಾಲಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾನು ನನ್ನ ಪುಕ್ಕನ